ಇನ್ನು ಗುಂಡಿಗಳ ಸಾಮ್ರಾಜ್ಯ ಆಯ್ತಾ ಬ್ರ್ಯಾಂಡ್ ಬೆಂಗಳೂರು. ಮಳೆ ಕೊಂಚ ಕಡಿಮೆ ಆಗ್ತಾ ಇದ್ದಂತೆ ಗುಂಡಿಗಳ ದರ್ಶನ ಆಗ್ತಾ ಇದೆ. ಬೆಂಗಳೂರು ಗುಂಡಿ ಮುಕ್ತ ಆಗೋದು ಯಾವಾಗ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಸದಾಶಿವನಗರದ ಮೇಲ್ಸೇತುವೆ ರಸ್ತೆಯಲ್ಲಿ ಗುಂಡಿ ದರ್ಶನ ಆಗಿದೆ. ಗುಂಡಿ ಬಿದ್ದ ಜಾಗದಿಂದ ಕೂಗಳತೆಯ ದೂರದಲ್ಲಿ ಡಿಸಿಎಂ ಮನೆ ಕೂಡ ಇದೆ. ರಸ್ತೆ ಗುಂಡಿ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನಾದ್ಯಂತ ಈ ರೀತಿಯಾಗಿ ಅಲ್ಲಲ್ಲಿ ಗುಂಡಿಗಳು ಕಾಣಿಸಿಕೊಳ್ತಾ ಇದೆ. ಈಗ ಡಿಸಿಎಂ ಮನೆ ಹತ್ರದಲ್ಲಿ ಗುಂಡಿ ಇದೆ. ಸೊ ಆದರೂ ಅದನ್ನು ಕೂಡ ಡಿಸಿಎಂ ಕ್ಯಾರ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಸಣ್ಣ ಮಳೆ ಬಂದು ನಿಂತರೆ ಸಾಕು, ಗುಂಡಿಗಳ ದರ್ಶನ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳಿಗೇನು ಕಡಿಮೆ ಇಲ್ಲ. ಹಲವಾರು ಬಾರಿ ಹೈಕೋರ್ಟ್ ಚಾಟಿ ಬೀಸಿದ್ರೂ ಕೂಡ ಗುಂಡಿಗಳನ್ನ ಮಾತ್ರ ಮುಚ್ಚುವಂತಹ ಕೆಲಸ ಇನ್ನೂ ಕೂಡ ಆಗಿಲ್ಲ. ಸದ್ಯಕ್ಕೆ ನಾವು ಸದಾಶಿವನಗರದ ರಸ್ತೆಯಲ್ಲಿದ್ದೀವಿ. ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ಇದೆ ರಸ್ತೆ ಅನ್ನುವಂಥದ್ದನ್ನು. ಈ ರಸ್ತೆ ಗುಂಡಿ ಬಿದ್ದಿಲ್ಲ, ಆದರೆ ರಸ್ತೆಯ ಕಾಂಕ್ರೀಟ್ ಎದ್ದು ದೊಡ್ಡ ಮಟ್ಟದಲ್ಲಿ ಗುಂಡಿ ಆಗಿರುವಂಥದ್ದು. ಅಂದರೆ ಯಾವ ರೀತಿ ಇದು ಗುಂಡಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಪೂರ್ತಿ ಕಾಂಕ್ರೀಟ್ ಎದ್ದು ಹೋಗಿದೆ, ರಸ್ತೆ ಪೂರ್ತಿ ಕಾಂಕ್ರೀಟ್ ಎದ್ದು ಹೋಗಿದೆ. ಆದರೆ ಈ ಜಾಗದಲ್ಲಿ ಕಾಂಕ್ರೀಟ್ ಎದ್ದು ಯಾವ ರೀತಿ ಅಂತಂದರೆ ತಂತಿಗಳು ಕೂಡ ಎದ್ದು ಮುಂದಕ್ಕೆ ಬಂದಿದ್ದಾವೆ. ಅಂದರೆ ಮೇಲೆ ಎದ್ದು ನಿಂತಿದ್ದಾವೆ ತಂತಿಗಳು. ಇದರಿಂದ ಓಡಾಡುವಂತಹ ವಾಹನ ಸವಾರರಿಗಂತೂ ತುಂಬ ಸಮಸ್ಯೆ ಆಗ್ತಾ ಇದೆ. ವಾಹನ ಸವಾರರಿಗೆ ಈ ಒಂದು ತಂತಿ ಎದ್ದಿರೋದು ಕೂಡ ಗೊತ್ತಾಗ್ತಾ ಇಲ್ಲ. ವಾಹನ ಸವಾರರು ತಮ್ಮ ಪಾಡಿಗೆ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ. ಆದರೆ ತುಂಬ ಗಾಡಿಗಳು ಕೂಡ ಇಲ್ಲಿ ಟೈರ್ ಪಂಚರ್ ಆಗಿರುವಂಥದ್ದು ಕೂಡ ಮಾಹಿತಿ. ಅಂದರೆ ಇಲ್ಲಿರುವಂಥ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಒಂದು ಗೃಹ ಸಚಿವರ ಮನೆ ಕೂಡ ಇದೆ, ಡಿಸಿಎಂ ಡಿಕೆಶಿ ಅವರ ಮನೆ ಕೂಡ ಇದೆ. ಹಾಗಾಗಿ ಈ ಭಾಗದಲ್ಲಿ ಹೋಗುವಂತಹ ಸಚಿವರುಗಳ ಮನೆ ಇಲ್ಲಿ ಜಾಸ್ತಿ, ತುಂಬ ಮನೆಗಳಿದ್ದಾವೆ. ಹಾಗಾಗಿ ಇದೇ ರಸ್ತೆಯಿಂದ ಸಚಿವರುಗಳು ಕೂಡ ಓಡಾಡ್ತಾರೆ. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ ಹೇಳಿ. ಸರಿಗ ಈ ಗುಂಡಿಯನ್ನು ನೋಡ್ತಾ ಇದ್ದೀರಿ ನೀವು, ಇಲ್ಲಿಂದ ಓಡಾಡ್ತೀರಾ, ಹೇಗೆ ಇದು ಇಷ್ಟೊಂದು ತಂತಿಗಳು ಕೂಡ ಮೇಲೆ ಎದ್ದು ಬಂದಿದ್ದಾವೆ, ಸಮಸ್ಯೆ ಆಗ್ತಾ ಇಲ್ವಾ ನಿಮಗೆ ಅಂತ? ತುಂಬ ಸಮಸ್ಯೆ ಆಗ್ತಾ ಇದೆ. ನೆಕ್ಸ್ಟ್ DK ಶಿವಕುಮಾರ್ ಸಾಹೇಬ್ರ ಮನೆ ಇಲ್ಲೇ ಇದೆ. ಅವರು ಇದೇ ರಸ್ತೆಯಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. 25 ಸರಿ ಹೋಯ್ತಾರೆ ಇದೇ ರಸ್ತೆಯಲ್ಲಿ. ಹಂಗಾಗಿ ಅವ್ರಿಗೇನು ಕಾಣಿಸ್ತಿಲ್ಲ. ಇದರಲ್ಲಿ ಕಾಣಿಸ್ತಿರೋದು ಯಾರಿಗೆ ಅಂದರೆ ಟೂ ವೀಲರು ಓಡಾಡೋರು ಮಾತ್ರ. ನೋಡಿ ಅಲ್ಲಿ ಕಂಬಿಗಳು ಮೇಲಕ್ಕೆ ಬಂದಿದೆ, ಯಾರಿಗಾರ ಕಾಲ್ಗೊಡಿದ್ರೆ ಯಾರು ಹೊಣೆ? DK ಸಾಹೇಬ್ರ ಮನೆ ಇಲ್ಲಿಂದ 4ನೇ ಮನೆ ಸರ್. ಸ್ಟ್ರೈಟ್ ಹೋದರೆ ಅಶ್ವಥ್ ನಾರಾಯಣ್ ಮನೆ, MLA ಮನೆ. ಇವ್ರಿಗೇನು ಕಾಣಿಸ್ತಿಲ್ವಾ? ಇದು ರೈಟಿಗೆ ತೊಗೊಂಡ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಸಾಲದು ಅಂತ. ಈ ರಸ್ತೆಗಳಲ್ಲೇ ಹಿಂಗಿತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಇನ್ನೇನು ಕೆಲಸ ಮಾಡ್ತಾ ಇದೆ ಸರ್? ಈ ಸ್ಥಳೀಯರದು ಇದು ಆಕ್ರೋಶ. ಯಾಕಂತಂದರೆ ಹೌದು, ಇದೇ ರಸ್ತೆಯಲ್ಲಿ DCM ಕೂಡ ಓಡಾಡ್ತಾರೆ, ಜೊತೆಗೆ ಗೃಹ ಸಚಿವರು ಕೂಡ ಓಡಾಡ್ತಾರೆ, ಜೊತೆಗೆ ಅವರ ಮನೆಗೆ ಬರುವಂತಹ ಸಾಕಷ್ಟು MLAಗಳು ಕೂಡ ಇರ್ತಾರೆ, ಜನಪ್ರತಿನಿಧಿಗಳು ಬರ್ತಾ ಇರ್ತಾರೆ. ಈಗಿನ GBA ಏನಿದೆ ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಬರ್ತಾರೆ. ಎಲ್ಲರೂ ಬಂದ್ರೂ ಕೂಡ ಇಷ್ಟೊಂದು ರಸ್ತೆ ಅಧ್ವಾನ ಆಗಿದೆ, ಅದು ಅವರ ಗಮನಕ್ಕೆ ಬರ್ತಾ ಇಲ್ಲ. ಈ ಹಿಂದೆ DCM DKಶಿ ಅವರು ಕೂಡ ಪಾಲಿಕೆಯ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು, ಕೂಡಲೇ ಇದನ್ನ ಗುಂಡಿಗಳು ಏನಿದಾವೆ ಅದೆಲ್ಲವನ್ನು ಕೂಡ ಮುಚ್ಚಿಸಬೇಕು ಅಂತ ಹೇಳಿದ್ರು. ಏನೇನು ಸಮಸ್ಯೆ ಆಗಿದೆ ಅದೆಲ್ಲವನ್ನು ಕೂಡ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಆದರೆ ಅವರ ಮನೆಯ ಕೂಗಳತೆ ಹತ್ರ ದೂರದಲ್ಲೇ ಇರುವಂತಹ ಈ ಒಂದು ರಸ್ತೆ ಇಷ್ಟು ಹದಗೆಟ್ಟು ಹೋಗಿದೆ, ಇದು ಅವರ ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಉದ್ಭವ ಆಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆಗೆ ಮಮತಾ ಮರ್ಧಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.